ಇನ್ನೇನು ಕೆಲವೇ ಹೊತ್ತಲ್ಲಿ ಹಾಸನದತ್ತ ಚೆನ್ನಮ್ಮ ಪಾರ್ಥಿವ ಶರೀರ ಸಾಗಲಿದೆ. ದೇವೇಗೌಡರ ಮನೆಯಲ್ಲಿ ಕುಟುಂಬಸ್ಥರು ಪೂಜೆಯನ್ನ ನೆರವೇರಿಸಿದ್ದಾರೆ. ಪದ್ಮನಾಭನಗರದಿಂದ ಹೊಳೆ ನರಸೀಪುರದತ್ತ ಚೆನ್ನಮ್ಮ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಸಂಜೆಯ ವೇಳೆಗೆ ಹೊಳೆ ನರಸೀಪುರ ತಲುಪಲಿದೆ ಪಾರ್ಥಿವ. ಸಂಜೆಯಿಂದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ನಾಳೆ ಮಧ್ಯಾಹ್ನದ ನಂತರ ಹರದನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ದೇವೇಗೌಡರ ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವಕ್ಕೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಗಳು ಪದ್ಮನಾಭನಗರದ ನಿವಾಸದಲ್ಲಿ. ಬಹಳ ದೈವಭಕ್ತೆ ಚೆನ್ನಮ್ಮ. ಅದರ ಸಂಕೇತವಾಗಿಯೇ ಅವರ ಹುಟ್ಟೂರಿನಲ್ಲಿ 3 ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ. ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಕುಟುಂಬಸ್ಥರು ಚೆನ್ನಮ್ಮನವರ ಪಾರ್ಥಿವಕ್ಕೆ. ಇಲ್ಲಿಂದ ಹೊಳೆ ನರಸೀಪುರದತ್ತ ಪಾರ್ಥಿವವನ್ನ ವಿಶೇಷ ವಾಹನದಲ್ಲಿ ಕೊಂಡೊಯ್ಯಲಾಗುತ್ತೆ. ರಸ್ತೆ ಮಾರ್ಗವಾಗಿಯೇ ಪಾರ್ಥಿವವನ್ನ ತೆಗೆದುಕೊಂಡು ಹೋಗ್ತಾರೆ. ಸಂಜೆಯ ವೇಳೆಗೆ ಹೊಳೆ ನರಸೀಪುರ ತಲುಪುತ್ತೆ ಪಾರ್ಥಿವ. ಅಲ್ಲಿಯೇ ರೇವಣ್ಣನವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. 2 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪದ್ಮನಾಭನಗರದ ನಿವಾಸದಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಕುಟುಂಬಸ್ಥರು. ಮತ್ತೊಂದು ಕಡೆ ಹಾಸನದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ರೇವಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದೆ. ರೇವಣ್ಣ ಅವರ ನಿವಾಸದಲ್ಲಿಯೇ ಪಾರ್ಥಿವವನ್ನ ನಾಳೆಯವರೆಗೂ ಕೂಡ ಇಡಲಾಗುತ್ತೆ. ಸೊಸೆ ಭವಾನಿ ರೇವಣ್ಣನವರು ಅಮ್ಮ ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಭಾವುಕರಾದರು. ನನ್ನ ಪಾಲಿನ ದೇವತೆ ನನ್ನಮ್ಮ ಅಂತ ಕಣ್ಣೀರ್ ಹಾಕಿದ್ರು. ಅವರ ನೇತೃತ್ವದಲ್ಲಿ ಹೊಳೆ ನರಸೀಪುರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ನಾಳೆ ಮಧ್ಯಾಹ್ನದವರೆಗೂ ಅಂದರೆ ಇವತ್ತು ಸಂಜೆಯಿಂದ ನಾಳೆ ಮಧ್ಯಾಹ್ನದವರೆಗೂ ಕೂಡ ಪಾರ್ಥಿವವನ್ನ ಇವರ ನಿವಾಸದಲ್ಲಿಯೇ ಇಡಲಾಗುತ್ತೆ ಅಂತಿಮ ದರ್ಶನಕ್ಕಾಗಿ. ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಪಾರ್ಥಿವಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಹಣೆಗೆ ಕುಂಕುಮ ಇಟ್ಟು ಹೂ ಮುಡಿಸಿ ಕೊನೆಯ ಕ್ಷಣದ ಒಂದು ವಿಧಿವಿಧಾನಗಳನ್ನ ಪೂರೈಸ್ತಾ ಇದ್ದಾರೆ ದೇವೇಗೌಡರ ನಿವಾಸದಲ್ಲಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವವನ್ನ ಹೊಳೆ ನರಸೀಪುರಕ್ಕೆ ಕೊಂಡೊಯ್ಯಲಾಗುತ್ತೆ. ಅಂತಿಮ ಯಾತ್ರೆ ಸಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ. ಚೆನ್ನಮ್ಮನವರಿಗೆ 6 ಜನ ಮಕ್ಕಳು, 4 ಗಂಡು ಮಕ್ಕಳಾದ್ರೆ 2 ಹೆಣ್ಣು ಮಕ್ಕಳು. ಸೊಸೆ 2 ಸೊಸೆ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಕುಮಾರಸ್ವಾಮಿ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಅನಿತಾ ಕುಮಾರಸ್ವಾಮಿ, ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಕೊನೆಯ ವಿದಾಯ ಹೇಳ್ತಾ ಇದ್ದಾರೆ ಅಜ್ಜಿಗೆ. 72 ವರ್ಷಗಳ ಕಾಲ ದೇವೇಗೌಡರ ಜೊತೆಗಿದ್ದಂಥ ಬೆನ್ನೆಲುಬಾಗಿದ್ದಂಥ ಚೆನ್ನಮ್ಮ. ಅವರ ಏಳು ಬೀಳು ಎಲ್ಲ ಸಂದರ್ಭದಲ್ಲೂ ಅವರ ಜೊತೆಗೆ ಧೈರ್ಯವಾಗಿದ್ದಂಥವರು ಚೆನ್ನಮ್ಮ. ಯಾವಾಗಲೂ ಕೂಡ ದೇವೇಗೌಡರು ಹೇಳೋರು ನನ್ನ ಹೆಂಡತಿ ಅಲ್ಲ, ನನ್ನ ತಾಯಿ ಅಂತ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಾರ್ಥಿವದ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಪಾರ್ಥಿವದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಪಕ್ಷಾತೀತವಾಗಿ ನಾಯಕರೆಲ್ಲರೂ ಮಾತನಾಡಲು ಚೆನ್ನಮ್ಮ ಅವರ ಹಿರಿಮೆಯ ಬಗ್ಗೆ, ಅವರ ಸರಳತೆಯ ಬಗ್ಗೆ,
ಯಾರೇ ಮನೆಗೆ ಬಂದರೂ ಕೂಡ ಊಟ ಮಾಡಿಸದೆ ಕಳಿಸ್ತಾ ಇರಲಿಲ್ಲ ಚಿನ್ನಮ್ಮ. ಕಷ್ಟ ಸುಖಗಳಲ್ಲಿ ಮಿಡಿಯೋರು ತ್ಯಾಗ, ಸರಳತೆ, ಸಹನೆಯ ಪ್ರತಿರೂಪ ಅಂತ ಸ್ಮರಿಸ್ಕೊಳ್ತಾ ಇದ್ರು. ಇನ್ನೇನು ಕೆಲವೇ ಹೊತ್ತಲ್ಲಿ ಪಾರ್ಥಿವ ಶರೀರವನ್ನ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಪೂಜೆ ಕುಟುಂಬಸ್ಥರು. ಈಗಾಗಲೇ ಹಾಸನದಲ್ಲಿ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ನಮ್ಮ ಜೊತೆಗೆ ದಕ್ಷಿಣ ವಲಯ ಐಜಿ ಆಗಿರುವಂತಹ ಬೋಲಿಂಗ್ ಸರ್, ಈಗ ಚೆನ್ನಮ್ಮ ಅವರ ಒಂದು ಅಂತ್ಯ ಸಂಸ್ಕಾರ ಬೇಕಾದಂತಹ ಸಕಲ ಸಿದ್ಧತೆಯನ್ನು ತಾವು ಮಾಡ್ತಾ ಇದ್ದಾರೆ ಸರ್. ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಾಗಿದೆ, ಜೊತೆಗೆ ಹಾಸನ ಜಿಲ್ಲಾದ್ಯಂತ ಏನೆಲ್ಲ ಕ್ರಮಗಳು ಕೈಗೊಳ್ಳಾಗಿದೆ ಸರ್? ನೋಡಿ, ಒಂದು ಪ್ರಮುಖ ಬಂದೋಬಸ್ತ್ ಆಗಿದೆ ನಮಗೆ. ಪಾರ್ಥಿವ ಶರೀರ ಬೆಂಗಳೂರಿಂದ ಹೊರಟ ಮೇಲೆ ವಯ ಕುಣಿಗಲ್, ಬೆಳ್ಳೂರು, ನಂತರ ಹಿರಿಸಭೆ, ಅದರ ನಂತರ ಚನ್ನರಾಯಪಟ್ಟಣ, ಆಮೇಲೆ ಶಾಂತಿಗ್ರಾಮ, ಅದ್ರ ಮುಖಾಂತರ ಹಾಸನ ನಗರಕ್ಕೆ ಎಂಟ್ರ್ ಆಗ್ತದೆ. ಭುವನಹಳ್ಳಿ ಕ್ರಾಸ್ ಅಂತ ಅಲ್ಲಿ ರೈಟ್ ತಗೊಂಡು ಹೈವೇಯಿಂದ ಎಂಟ್ರಾಗಿ ಡೈರಿ ಸರ್ಕಲ್ಲು, NR ಸರ್ಕಲ್ಲು, ನಂತರ ಚನ್ನಪಟ್ಟಣ ಸರ್ಕಲಿಂದ ಟುವರ್ಡ್ಸ್ ಹೊಳೆ ನರಸೀಪುರ ಬಂದು ಇಲ್ಲಿ ಪಾರ್ಥಿವ ಶರೀರನ ಇಲ್ಲಿ ಮಾನ್ಯ HD ರೇವಣ್ಣರವರ ಮನೆ ಹತ್ರ ಇಡ್ಲಾಗ್ತದೆ. ಈಗ ಪಬ್ಲಿಕ್ ದರ್ಶನಕ್ಕೋಸ್ಕರ, ಸಾರ್ವಜನಿಕ ದರ್ಶನಕ್ಕೋಸ್ಕರ ಇಲ್ಲಿ ಇಡ್ಲಾಗೋದ್ರಿಂದ ಇಲ್ಲಿ ನಾವು ವಿಶೇಷವಾದ ಬಂದೋಬಸ್ತ್ನ ಇಲ್ಲಿ ಕಲ್ಪಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ನಾನು ಈಗೇನು ರೂಟ್ ಹೇಳಿದೆ, ಆ ಎಂಟೈರ್ ರೂಟಲ್ಲಿ ಸಹ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಸಾಕಷ್ಟು ಜನಗಳು ಪಾರ್ಥಿವ ಶರೀರ ದರ್ಶನ ಮಾಡಲಿಕ್ಕೆ ಇರ್ತಾರೆ. ಅಲ್ಲೂ ಸಹ ಡಿಟೇಲ್ ಬಂದೋಬಸ್ತ್ ಆಗಿದೆ. ಅದಾದಮೇಲೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ, ಏನು ಇಲ್ಲಿ ಮನೆಯಲ್ಲಿ ಪಾರ್ಥಿವ ಶರೀರ ಇಡ್ತಾರೆ. ಇದರ ನಂತರ ಇಲ್ಲಿಂದ ನಾಳೆ ಬೆಳಿಗ್ಗೆ ಸುಮಾರು 11 ಸುಮಾರು ಅವ್ರ ಕುಟುಂಬದವರು ಡಿಸೈಡ್ ಮಾಡ್ಕೊಂಡು ಹೊರಟಿದ್ದ ಟೈಮ್ಗೆ ಹೋಗಿ ನಂತರ ಅದು ಕ್ರಿಮೇಷನ್ ಪ್ಲೇಸ್ ಏನಿದೆ ಮಾವಿನಕೆರೆ ಹತ್ರ, ಅಲ್ಲಿ ಬೆಟ್ಟದ ಹತ್ರ, ಅಲ್ಲಿ ಕೆಳಗಡೆ, ಅಲ್ಲಿ ಒಂದು ಅಂತ್ಯಕ್ರಿಯೆ ನಡೆಯೋ ಜಾಗಕ್ಕೆ ಅಲ್ಲಿ ನಾವು ಅಲ್ಲೂ ಸಹ ಇನ್ನೂ ಹೆಚ್ಚಿನದಾಗಿ ವಿಶೇಷ ಬಂದೋಬಸ್ತ ನಾವು ಮಾಡಿಕೊಂಡಿದ್ದೇವೆ. ಇದ್ರ ಜೊತೆಗೆ ಸುತ್ತಲೂ ಏನು ಭಾಳಷ್ಟು ಜನ ಬರೋದ್ರಿಂದ ಪಾರ್ಕಿಂಗು, ಟ್ರಾಫಿಕ್ ಅರೇಂಜ್ಮೆಂಟ್ಸು, ಡೈವರ್ಷನ್ಸ್ ಮಾಡಬೇಕಾಗ್ತದೆ. ಮತ್ತು ಸಾಕಷ್ಟು VVIPs ಬರುವಂಥದ್ದಿದೆ. ಅದೆಲ್ಲದಕ್ಕೂ ಸಹ ಅದಕ್ಕೆ ಹೆಲಿಪ್ಯಾಡ್ ಬೇಕಾಗ್ತದೆ ಅಥವಾ ಕಾನ್ವಾಯ್ಸ್ ಬೇಕಾಗ್ತದೆ. ಎವ್ರಿಥಿಂಗ್ ನಾವು ಭಾಳಷ್ಟು ಮುತುವರ್ಜಿ ವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳನ್ನ ಹಾಕೊಂಡು ನಾವೆಲ್ಲ ಪ್ರಿಪರೇಷನ್ಸ್ ನಾವು ಏನು ತೊಂದರೆ ಆಗದಂಗೆ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ದೇವೆ. ಎಷ್ಟು ಜನ ಮೆನುಗಳನ್ನು ಹಾಕಿದ್ದಾರೆ ಸರ್? ಇಟ್ ಈಸ್ ರಫ್ಲಿ ನಿಯರ್ಲಿ ಒಂದು 2,000 ಜನ ಆಗುತ್ತೆ ರಫ್ಲಿ. ಎಲ್ಲ ಸೇರ್ಕೊಂಡು ನಮ್ಮ KSRP, DR ಪ್ಲಟೂನು, ನಮ್ಮ 5 ಜನ SP-ಗಳಿದ್ದಾರೆ, ಅಡಿಷನಲ್ SP ಸಾಕಷ್ಟು ಜನ ಇದ್ದಾರೆ, DSPs, ಇನ್ಸ್ಪೆಕ್ಟರ್ಸು, ಅಧಿಕಾರಿ ಸಿಬ್ಬಂದಿಗಳೆಲ್ಲರಿದ್ದಾರೆ. ಸಾಕಷ್ಟು ಅವಶ್ಯಕ ಇರೋದ್ರಿಂದ ಅತಿ ಹೆಚ್ಚಿನದಾಗಿ ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜಿಸ್ಕೊಂಡು ನಾವು ಇಲ್ಲಿ ಬಂದೋಬಸ್ತ ಮಾಡ್ಕೊತಾ ಇದ್ದೇವೆ. ಪಾರ್ಥಿವ ಶರೀರ ಹಾದು ಹೋಗುವಂಥ ಮಾರ್ಗಗಳನ್ನು ಕೆಲವೊಂದಿಷ್ಟು ವಾಹನ ಓಡಾಟವನ್ನು ನಿಷೇಧ ಮಾಡಲಾಗಿದೆ. ಜೊತೆಗೆ ಜಿಲ್ಲಾದ್ಯಂತ ಮದ್ಯದ ಅಂಗಡಿಗಳು ಕೂಡ ಮುಚ್ಚುವಂಥ ಒಂದು ಸೂಚನೆ ಬಂದಿದೆ. ಹೌದು, ಜಿಲ್ಲಾದ್ಯಂತ ಮದ್ಯದ ಅಂಗಡಿಗಳನ್ನ ಏನು ಮುಚ್ಚುವಂಥ ಒಂದು ಆದೇಶನ ಮಾಡಿಸಲಾಗಿದೆ. ಎನ್ ರೂಟ್ ಹೋಗ್ಬೇಕಾದ್ರೆ ಪಾರ್ಥಿವ ಶರೀರ ಅಂದರೆ ರೋಡ್ನ ಪರ್ಮನೆಂಟಾಗಿ ಕ್ಲೋಸ್ ಮಾಡೋದಿಲ್ಲ. ಒಂದು 5-10 ಮಿನಿಟ್ಸ್ 15 ಮಿನಿಟ್ಸ್ ಒಂದು ಮೂಮೆಂಟ್ ಆಗೋ ಟೈಮಲ್ಲಿ ಪಬ್ಲಿಕ್ ಇನ್ಕನ್ವೀನಿಯನ್ಸು ಆಗಬಾರ್ದು, ಟ್ರಾಫಿಕ್ನವರು ಕಂಜೆಷನ್ ಆಗಬಾರ್ದು ಅಂತ ಹೇಳ್ಕೊಂಡ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಮಾಡ್ಕೊಂಡು ಆಮೇಲೆ ರೀಓಪನ್ ಮಾಡ್ಕೊತಾರೆ. ಇದಿಷ್ಟು IG ಆಗಿರುವಂತಹ ಬೋರ್ಲಿಂಗರ ಮಾತು. ಕ್ಯಾಮರಾ ಪರ್ಸನ್ ಅಂಜನಮುತ್ತು ಜೊತೆಗೆ ಮುತ್ತಪ್ಪ, ಐಶ್ವರ್ಯ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.